ಇವತ್ತು ಲೇಟ್ ಆಯ್ತಲ್ಲ? ಸಾರಿ ಮೇಡಮ್, ಸ್ಟಾಫ್ ಕಡಿಮೆ ಇದ್ದಾರೆ, ಅದಕ್ಕೆ ಸ್ವಲ್ಪ ಲೇಟ್ ಆಯಿತು. ತೊಂದರೆ ಇಲ್ಲ, ಸ್ಟಾಫ್ ಕಮ್ಮಿನಾ? ಬಟ್ ನಿನ್ನೆ ನಾನೇ ನೋಡಿದ್ನಲ್ಲ, ಅಷ್ಟೊಂದು ಜನ ಸ್ಟಾಫ್ಸ್ ಇದ್ರು. ಯಾಕೆ, ಎಲ್ಲಿ ಹೋದ್ರು ಎಲ್ಲ? ನಿನ್ನೆ ತುಂಬ ಜನ ಇದ್ವಿ, ಆದರೆ ಇದ್ಕಿದ್ದಾಗ ಏನಾಯ್ತು ಅಂತಲೇ ಗೊತ್ತಿಲ್ಲ. ನಮ್ಮ ಮ್ಯಾನೇಜರ್ಗೆ ಕಣ್ಣು ತುಂಬ ಪ್ರಾಬ್ಲಮ್ ಆಯಿತು. ಅದು ಅಲ್ಲದೆ ನಮ್ಮ ಸೆಕ್ಯೂರಿಟಿಗೆ ಕಾಲು ಬೇರೆ ಮುರಿದೋಯ್ತು, ನಮ್ಮ ಸ್ಟಾಫ್ ಒಬ್ಬರಿಗೆ ಕೈಯೇ ಮುರಿದೋಯ್ತು. ಹೀಗೆ ಒಬ್ಬರಲ್ಲ ಒಬ್ರಿಗೆ ಪ್ರಾಬ್ಲಮ್ ಮೇಡಮ್. ಇವಾಗಿರೋದೇ ತುಂಬ ಕಡಿಮೆ ಜನ ಮೇಡಮ್. ಊಟ ಎಲ್ಲ ಬೇಗ ಸಪ್ಲೈ ಮಾಡ್ತೀವಿ, ಏನು ಅನ್ಕೋಬೇಡಿ. ತೊಂದರೆ ಇಲ್ಲ, ಥ್ಯಾಂಕ್ ಯು. ಥ್ಯಾಂಕ್ ಯು. ರೀ, ಎಲ್ರಿಗೂ ಇದ್ದಕ್ಕಿದ್ದಂಗೆ ಒಂದೇ ದಿನ ಪ್ರಾಬ್ಲಮ್ ಆಗಿದೆ ಅಂದರೆ ಏನರ್ಥ? ನನಗೆ ಯಾಕೋ ಡೌಟ್ ಬರ್ತಿದೆ, ಯಾರೋ ಪಾಪ ಬೇಕು ಅಂತಲೇ ಮಾಡಿದಾರಾ ಅಂತ. ಆ ಹೆಣ್ಮಗಳು ಮಾತ್ರ ತುಂಬ ಲಕ್ಷಣವಾಗಿದ್ದಾಳೆ. ರತ್ನಿ, ಯಾರಾದರೂ ಬೇಕಂತ ಮಾಡಾರೆ? ಇಲ್ಲ ರೀ, ನಿನ್ನೆ ನಾನೇ ನೋಡಿದ್ದೀನಿ, ಎಲ್ಲರೂ ಚೆನ್ನಾಗಿದ್ರು. ಇವಾಗ ಎಲ್ರಿಗೂ ಒಟ್ಟಿಗೆ ಸಮಸ್ಯೆ ಆಗಿದೆ ಅಂದರೆ ಏನರ್ಥ? ಅಲ್ಲ, ಏನಾದ್ರು ಆರೋಗ್ಯ ಸಮಸ್ಯೆ ಆಗಿದ್ರೆ ಹೌದು. ಇದು ಒಬ್ರಿಗೆ ಕಾಲು ಮುರ್ತಾ, ಕೈ ಮುರ್ತಾ, ಇನ್ನೊಬ್ರಿಗೆ ಕಣ್ಣಿಗೇನೋ ಪ್ರಾಬ್ಲಮ್ ಆಗಿದೆಯಂತೆ. ಇದನ್ನೆಲ್ಲ ನೋಡ್ತಿದ್ರೆ ಸಮಥಿಂಗ್ ಇಸ್ ರಾಂಗ್ ಅಂತ ಅನಿಸ್ತಿಲ್ವಾ? ಹೇ, ರಾಂಗೋಲ ಪಾಂಗೋಲ ರತ್ನ, ಅದನ್ನೆಲ್ಲ ಬಿಡು. ನಾವಿಲ್ಲಿ ಬಂದಿರೋದು ಖುಷಿಯಾಗಿದ್ದು ಓಕೆ. ಇವಾಗ ತಿಂಡಿ ಮಾಡುವ ಬಾ. ಏನ್ ಮಾಡ್ತಾ ಇದೀಯ ನೀನು? ದೇವತೆ ಅಂತ ನಿನ್ ಕೈಲಿ ಇದ್ದ ಅನಾಹುತ ಮಾಡಕ್ಕೆ ನಾನ್ ಬಿಡಕ್ಕಿಲ್ಲ. ಬೇಡ ಪಾರು, ಕೋಪದಲ್ಲಿ ಕೊಯ್ದು ಹೋಗು, ಶಾಂತವಾದ್ಮೇಲೆ ಬರಕ್ಕಿಲ್ಲ. ನೀನೇನಾದ್ರೂ ಈ ತಪ್ಪು ನಿರ್ಧಾರ ಮಾಡಿದ್ರೆ ನನ್ನ ಮಗಳ ಜೀವನ ಮುಳ್ಳಾಯ್ತದೆ. ಯೋಚನೆ ಮಾಡು. ಅದಕ್ಕೆ ಹೊಸ ಸಮಾಧಾನ ಮಾಡ್ಕೊಳ್ಳೋದಕ್ಕೆ ಈ ವಿಷಯ ಶಿವಕ್ಕೇನಾದ್ರೂ ಗೊತ್ತಾದ್ರೆ ಏನಾಯ್ತದೆ ಅಂತ ನಮ್ಮೆಲ್ರಿಗೂ ಗೊತ್ತೈತೆ. ಅಂತದು ಅದನ್ನ ನೀನ್ ಮಾಡಕ್ ಹೊರಟಿದೀಯ? ಬೇಡ ಕಣವ, ಬೇಡ. ಒಂದ್ ವೇಳೆ ತಪ್ಪು ನಿರ್ಧಾರದಿಂದ ಅನಾಹುತ ಆದ್ರೆ ನನ್ನ ಮಗಳು ರಶ್ಮಿ ಜೀವನ ಪರ್ಯಂತ ಕುಂಕುಮ ಇಲ್ಲದೆ ಜೀವನ ಕಳಿಬೇಕಾಗತ್ ಕಣವ. ಬೇಡ, ಈ ಸಾಹಸಕ್ಕೆ ಯಾಕೆ ಬೇಡ? ಕ್ಷಮಿಸ್ಬಿಡಿ ಅಂತ, ಕ್ಷಮಿಸ್ಬಿಡಿ. ಯಾಕವಾ? ನನ್ ಗುಂಡು ಮದುವೆ ಆಗೋ ಟೈಮಲ್ಲಿ ನಾನು ಅವಳು ಅದಕ್ಕೆ ಹಾಕಿ ಅದಕ್ಕಿಂತ ಹೆಚ್ಚಾಗಿ ನೀವು ಸ್ಥಾನದಲ್ಲಿ ನಿಂತು, ಅಂದರೆ ತಾಯಿ ಸ್ಥಾನದಲ್ಲಿ ನಿಂತಿದ್ದೆ. ಆದರೆ ಒಬ್ಳು ತಾಯಿ ಜವಾಬ್ದಾರಿ ಅಂತ ನನ್ನ ಮಗಳಿಗೆ ಒಂದು ಒಳ್ಳೆ ವರನ ಹುಡ್ಕಕ್ಕಾಗ್ಲಿಲ್ಲ ಅಂತ, ನನ್ನ ಗುಂಡುಗೆ ಒಳ್ಳೆ ಗಂಡನ ನನ್ನ ತರಕ್ಕಾಗ್ಲೇ ಇಲ್ಲ. ನಾನು ಅದಕ್ಕೆ ಇವತ್ತು ಸೋತೋಗ್ಬಿಟ್ಟೆ. ಇಂಥ ನೀಚನಂತ ಸೀನನ ಗಂಡನ ತರ ಹೋಗಾಗೋಯ್ತು. ಮಗಳು ರಶ್ಮಿ ನನ್ನ ಗುಂಡು ನಾನು ಇವತ್ತು ಅವಳ ಜೀವನದಲ್ಲಿ ಸೋತಿರೋದಕ್ಕೆ ಅದಕ್ಕೆ ಕಾರಣ ನಾನೇ ಆಗೋಗ್ಬಿಟ್ಟೆ ಅತ್ತೆ. ನಾನೇ ಆಗೋಗ್ಬಿಟ್ಟೆ. ನನ್ನ ಕ್ಷಮಿಸ್ಬಿಡಿ ಅತ್ತೆ, ನನ್ನ ಕ್ಷಮಿಸ್ಬಿಡಿ ಅತ್ತೆ. ಇಲ್ಲ ಕಂದ, ಅದಕ್ಕೆ ಯಾರು ತಾನೇ ಬೇಕು ಅಂತ ಮಾಡ್ತಾರೆ ಅವಳು. ಅಯ್ಯೋ ನೋಡಿ ಅದಕ್ಕೆ ಹೆಂಗ್ ಆಡ್ತಾ ಇದ್ದಾರೆ ಅಂತ. ಒಂದ್ ನಿಮಿಷ ಬಂದೆ ಅದಕ್ಕೆ. ಅಯ್ಯೋ ಎಷ್ಟು ಡಿಸ್ಟರ್ಬೆನ್ಸು. ಒಂದ್ ನಿಮಿಷ ಆಮೇಲೆ ಮಾಡ್ತೀನಿ ಅದಕ್ಕೆ. ಅಯ್ಯೋ ಬಂದೆ ಬಂದೆ ಇರ್ರಿ, ಯಾಕ್ರಿ ಹಂಗ ಆಡ್ತಾ ಇದ್ದೀರಾ? ಅಯ್ಯೋ ಬಂದೆ, ಒಂದ್ ನಿಮಿಷ. ನೋಡಿದ್ರ ಗುಂಡು ಮಾತಾಡಿದ್ ಕೇಳಿಸ್ಕೊಂಡ್ರ? ಅವಳು 10 ವರ್ಷ ಹೋದ್ರು ಸತ್ಯನ ಬಿಟ್ಕೊಡಲ್ಲ.
ಅವಳು ಗಂಡನ ಪರನೇ ವಹಿಸ್ಕೊಂಡು ಮಾತಾಡ್ತಾಳೆ. ಇನ್ನು ಸುಮ್ಮನೆ ಇರೋಕ್ಕಾಗಲ್ಲ. ನಾನು ಸುಮ್ಮನಿರಲ್ಲ. ನನ್ನ ಗಂಡನ ಇವತ್ತೇ ವಿಷಯನ ಹೇಳ್ತೀನಿ. ಹೇಳಪ್ಪಯ್ಯ. ಪರಶು, ನೀನು ಹೋಗಿ ಎಷ್ಟು ದಿವಸ ಆಯಿತು? ಅವಳು ಸಾವಿನ ಸುದ್ದಿ ಕೇಳೋದಕ್ಕೆ ನನ್ನ ಕಿವಿಗಳು ಕಾತರದಿಂದ ಕಾಯ್ತಾ ಇದೆ. ದಣಿದಿರೋ ಎತ್ತಿಗೆ ನೊಣ ಕೂಡ ಮಣಬಾರ ಅನ್ನೋ ಹಾಗೆ ಅವಳ ಸಾವಿನ ಸುದ್ದಿ ಕೇಳೋದಕ್ಕೆ ಕ್ಷಣವೂ ಕಾತರ ಜಾಸ್ತಿ ಆಗ್ತಿದೆ ಕಣೋ. ಅಪ್ಪಯ್ಯ, ಅವಳು ಮುಗಿಸೇ ನಾನು ನಿಂಗೆ ಫೋನ್ ಮಾಡ್ತೀನಿ. ಎಲ್ಲ ಕೆಲಸ ಮುಗಿಸಿನೇ ಫೋನ್ ಮಾಡಬೇಕು. ಅದುವರೆಗೂ ಮಾಡಬೇಡ. ನಿನ್ನ ಮನಸ್ಸಿನಲ್ಲಿ ಏನಾದರೂ ಅವಳನ್ನ ಅನುಭವಿಸಿ ಆಮೇಲೆ ಮುಗಿಸ್ಬೇಕು ಅಂತ ಮೂಡಿದ್ರೆ ನನ್ನ ಮಾತನ್ನ ಗಮನ ಇಟ್ಟು ಕೇಳು. ನಿನಗೆ ಮಾರಿಗುಡಿನಲ್ಲಿ ಯಾರು ಬೆರಳು ತೋರಿಸಬಾರ್ದು, ಆ ರೀತಿ ವ್ಯವಸ್ಥೆ ನಾನು ಮಾಡ್ತೀನಿ. ಆದರೆ ಮುಗಿಸೇ ನೀನು ವಾಪಸ್ ಬರಬೇಕು. ತುರುಬೆ ಇಲ್ದವಳಿಗೆ ತಾಳೆ ಹೂವಿನ ಚಿಂತೆ ಯಾಕೆ ಅನ್ನೋ ಹಾಗೆ ನೀನು ಅವಳ ಕೆಲಸ ಮುಗಿಸೋದ ಮೇಲೆ ನಿನಗೆ ಯಾವುದೇ ರೀತಿ ತೊಂದರೆ ಆಗದೆ ಇರೋ ಹಾಗೆ ನಾನು ವ್ಯವಸ್ಥೆ ಮಾಡ್ತೀನಿ. ಸರಿಯಪ್ಪಯ್ಯ, ನಾನೆಲ್ಲ ನೋಡ್ಕೊತೀನಿ. ನೀನು ಹಾಕಿದ ಗೆರೆ, ನಾನಿಟ್ಟು ಗುರಿ ಎರಡೂ ನಾನು ಪಾಲಿಸ್ತೀನಿ. ಅಪ್ಪನ ಮಾತನ್ನ ಈ ಪರ್ಸು ಉಳಿಸ್ಕೊಂಡೇ ಉಳಿಸ್ಕೊತಾನೆ. ಆಯ್ತು, ಸರಿ.